ನೈಸ್ ರಸ್ತೆಯಲ್ಲಿ ವಕೀಲನ ಮೃತದೇಹ ಪತ್ತೆಯಾಗಿದೆ. ಜಗದೀಶ್ ಎಂಬ ವಕೀಲ ಶವವಾಗಿ ಪತ್ತೆಯಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಬನ್ನೇರುಘಟ್ಟ ಕನಕಪುರ ನೈಸ್ ರಸ್ತೆಯಲ್ಲಿ ಈ ಶವ ಪತ್ತೆಯಾಗಿದೆ. ಕಿಯಾ ಕಾರ್ನಲ್ಲಿ ಬರ್ತಾ ಇದ್ದಂತಹ ವಕೀಲ ಜಗದೀಶ್ ಕಾರು ನಿಂತಿದ್ದ 200 ಮೀಟರ್ ದೂರದಲ್ಲಿ ಮೃತದೇಹ ಪತ್ತೆಯಾಗಿದೆ. ಕಾರು ಟಚ್ಚಾದ ವಿಚಾರಕ್ಕೆ ಗಲಾಟೆಯಾಗಿ ಕೊಲೆ ಆಯ್ತಾ ಅಥವಾ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಲಾಗಿದೆಯಾ ಇಲ್ಲ ಇದು ಅಪಘಾತವಾ ಎಂಬುದರ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಧ್ರುವ ಫೋನ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಇದು ಮೇಲ್ನೋಟಕ್ಕೆ ಕೊಲೆ ಇರಬಹುದಾ ಅನ್ನೋ ಅನುಮಾನಗಳು ಮೂಡ್ತಾ ಇದ್ದಾವೆ. ಏನೆಲ್ಲ ಡೀಟೇಲ್ಸ್ ಇದೆ ಈ ಪ್ರಕರಣದಲ್ಲಿ? ಶ್ರೀಲಕ್ಷ್ಮಿ, ಈಗ ಪೊಲೀಸರು ಕೂಡ ಈ ಪ್ರಕರಣದಲ್ಲಿ ಕೊಲೆ ಆಗಿರಬಹುದು ಎನ್ನುವಂತ ಅನುಮಾನ ರೀತಿಯಲ್ಲೇ ವಕೀಲನ ಒಂದು ಕಾರ್ನಲ್ಲಿ ಶವ ಏನ್ ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕರಣದ ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಕಾರ್ ನಿಂತಿತ್ತು ನೋಡಿ, ಆ ನೈಸ್ ರಸ್ತೆಯ ಈ ಕನಕಪುರ ನೈಸ್ ರಸ್ತೆಯಲ್ಲಿ ಕಾರ್ ನಿಂತಿತ್ತಲ್ಲ, ಅದರಿಂದ 200 ಮೀಟರ್ ದೂರದಲ್ಲಿ ಮೃತದೇಹ ಬಿದ್ದಿತ್ತು. ಕಾಲಿನ ಹಲವೆಡೆ ಅಪಘಾತವಾದ ಗುರುತಿದ್ರು ಕೂಡ ಈ ತರಹದ ಈಗ ಮೃತದೇಹ ಸಿಕ್ಕಿ ಆದ್ರೆ 200 ಮೀಟರ್ ದೂರದಲ್ಲಿ ಸಿಕ್ಕಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಇದು ನಿನ್ನೆ ಸಂಜೆ 7:30ರಿಂದ 8 ಗಂಟೆ ಸುಮಾರಿಗೆ ಈ ಮೃತದೇಹ ಪತ್ತಾಗಿದ್ದು, ಕಾರ್ ಟಚ್ ಆದ ವಿಚಾರಕ್ಕೆ ಏನಾದ್ರೂ ಗಲಾಟೆ ಆಗಿ ಮರ್ಡರ್ ಆಯ್ತಾ ಅಥವಾ ಹಳೆ ದ್ವೇಷ ಏನಾದ್ರೂ ಇತ್ತಾ, ಯಾರಾದ್ರೂ ಟಾರ್ಗೆಟ್ ಮಾಡಿ ಚೇಸ್ ಮಾಡ್ಕೊಂಡು ಹೋಗಿ ಮರ್ಡರ್ ಮಾಡಿದ್ರ, ಪ್ರೀ ಪ್ಲಾನ್ ಆಗಿ ಏನಾದ್ರೂ ಕೊಲೆ ಮಾಡಿದ್ರ ಎನ್ನುವಂತ ಆಂಗಲ್ ನಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದೇ ಘಟನಾ ಸ್ಥಳಕ್ಕೆ ಕೆಂಗೇರಿ ಪೊಲೀಸರು ಹೋಗಿ ಅಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕೂಡ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ಕೊಲೆ ಕೇಸ್ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಅನುಮಾನ ಬಂದಿರುವ ಕಾರಣ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜಗದೀಶ್ ಹಿನ್ನೆಲೆ ಏನು ಎನ್ನುವಂಥದ್ದನ್ನ ಇನ್ನೂ ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ. ನೈಸ್ ರಸ್ತೆಯಲ್ಲಿ ವಕೀಲನ ಮೃತದೇಹ ಪತ್ತೆಯಾಗಿದೆ. ಜಗದೀಶ್ ಎಂಬ ವಕೀಲ ಶವವಾಗಿ ಪತ್ತೆಯಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಬನ್ನೇರುಘಟ್ಟ ಕನಕಪುರ ನೈಸ್ ರಸ್ತೆಯಲ್ಲಿ ಈ ಶವ ಪತ್ತೆಯಾಗಿದೆ. ಕಿಯಾ ಕಾರ್ನಲ್ಲಿ ಬರ್ತಾ ಇದ್ದಂತಹ ವಕೀಲ ಜಗದೀಶ್ ಕಾರು ನಿಂತಿದ್ದ 200 ಮೀಟರ್ ದೂರದಲ್ಲಿ ಮೃತದೇಹ ಪತ್ತೆಯಾಗಿದೆ. ಕಾರು ಟಚ್ಚಾದ ವಿಚಾರಕ್ಕೆ ಗಲಾಟೆಯಾಗಿ ಕೊಲೆ ಆಯ್ತಾ ಅಥವಾ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಲಾಗಿದೆಯಾ ಇಲ್ಲ ಇದು ಅಪಘಾತವಾ ಎಂಬುದರ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಧ್ರುವ ಫೋನ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಇದು ಮೇಲ್ನೋಟಕ್ಕೆ ಕೊಲೆ ಇರಬಹುದಾ ಅನ್ನೋ ಅನುಮಾನಗಳು ಮೂಡ್ತಾ ಇದ್ದಾವೆ. ಏನೆಲ್ಲ ಡೀಟೇಲ್ಸ್ ಇದೆ ಈ ಪ್ರಕರಣದಲ್ಲಿ? ಶ್ರೀಲಕ್ಷ್ಮಿ, ಈಗ ಪೊಲೀಸರು ಕೂಡ ಈ ಪ್ರಕರಣದಲ್ಲಿ ಕೊಲೆ ಆಗಿರಬಹುದು ಎನ್ನುವಂತ ಅನುಮಾನ ರೀತಿಯಲ್ಲೇ ವಕೀಲನ ಒಂದು ಕಾರ್ನಲ್ಲಿ ಶವ ಏನ್ ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕರಣದ ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಕಾರ್ ನಿಂತಿತ್ತು ನೋಡಿ, ಆ ನೈಸ್ ರಸ್ತೆಯ ಈ ಕನಕಪುರ ನೈಸ್ ರಸ್ತೆಯಲ್ಲಿ ಕಾರ್ ನಿಂತಿತ್ತಲ್ಲ, ಅದರಿಂದ 200 ಮೀಟರ್ ದೂರದಲ್ಲಿ ಮೃತದೇಹ ಬಿದ್ದಿತ್ತು. ಕಾಲಿನ ಹಲವೆಡೆ ಅಪಘಾತವಾದ ಗುರುತಿದ್ರು ಕೂಡ ಈ ತರಹದ ಈಗ ಮೃತದೇಹ ಸಿಕ್ಕಿ ಆದ್ರೆ 200 ಮೀಟರ್ ದೂರದಲ್ಲಿ ಸಿಕ್ಕಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಇದು ನಿನ್ನೆ ಸಂಜೆ 7:30ರಿಂದ 8 ಗಂಟೆ ಸುಮಾರಿಗೆ ಈ ಮೃತದೇಹ ಪತ್ತಾಗಿದ್ದು, ಕಾರ್ ಟಚ್ ಆದ ವಿಚಾರಕ್ಕೆ ಏನಾದ್ರೂ ಗಲಾಟೆ ಆಗಿ ಮರ್ಡರ್ ಆಯ್ತಾ ಅಥವಾ ಹಳೆ ದ್ವೇಷ ಏನಾದ್ರೂ ಇತ್ತಾ, ಯಾರಾದ್ರೂ ಟಾರ್ಗೆಟ್ ಮಾಡಿ ಚೇಸ್ ಮಾಡ್ಕೊಂಡು ಹೋಗಿ ಮರ್ಡರ್ ಮಾಡಿದ್ರ, ಪ್ರೀ ಪ್ಲಾನ್ ಆಗಿ ಏನಾದ್ರೂ ಕೊಲೆ ಮಾಡಿದ್ರ ಎನ್ನುವಂತ ಆಂಗಲ್ ನಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದೇ ಘಟನಾ ಸ್ಥಳಕ್ಕೆ ಕೆಂಗೇರಿ ಪೊಲೀಸರು ಹೋಗಿ ಅಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕೂಡ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ಕೊಲೆ ಕೇಸ್ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಅನುಮಾನ ಬಂದಿರುವ ಕಾರಣ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜಗದೀಶ್ ಹಿನ್ನೆಲೆ ಏನು ಎನ್ನುವಂಥದ್ದನ್ನ ಇನ್ನೂ ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ. ನೈಸ್ ರಸ್ತೆಯಲ್ಲಿ ವಕೀಲನ ಮೃತದೇಹ ಪತ್ತೆಯಾಗಿದೆ. ಜಗದೀಶ್ ಎಂಬ ವಕೀಲ ಶವವಾಗಿ ಪತ್ತೆಯಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಬನ್ನೇರುಘಟ್ಟ ಕನಕಪುರ ನೈಸ್ ರಸ್ತೆಯಲ್ಲಿ ಈ ಶವ ಪತ್ತೆಯಾಗಿದೆ. ಕಿಯಾ ಕಾರ್ನಲ್ಲಿ ಬರ್ತಾ ಇದ್ದಂತಹ ವಕೀಲ ಜಗದೀಶ್ ಕಾರು ನಿಂತಿದ್ದ 200 ಮೀಟರ್ ದೂರದಲ್ಲಿ ಮೃತದೇಹ ಪತ್ತೆಯಾಗಿದೆ. ಕಾರು ಟಚ್ಚಾದ ವಿಚಾರಕ್ಕೆ ಗಲಾಟೆಯಾಗಿ ಕೊಲೆ ಆಯ್ತಾ ಅಥವಾ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಲಾಗಿದೆಯಾ ಇಲ್ಲ ಇದು ಅಪಘಾತವಾ ಎಂಬುದರ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಧ್ರುವ ಫೋನ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಇದು ಮೇಲ್ನೋಟಕ್ಕೆ ಕೊಲೆ ಇರಬಹುದಾ ಅನ್ನೋ ಅನುಮಾನಗಳು ಮೂಡ್ತಾ ಇದ್ದಾವೆ. ಏನೆಲ್ಲ ಡೀಟೇಲ್ಸ್ ಇದೆ ಈ ಪ್ರಕರಣದಲ್ಲಿ? ಶ್ರೀಲಕ್ಷ್ಮಿ, ಈಗ ಪೊಲೀಸರು ಕೂಡ ಈ ಪ್ರಕರಣದಲ್ಲಿ ಕೊಲೆ ಆಗಿರಬಹುದು ಎನ್ನುವಂತ ಅನುಮಾನ
ರೀತಿಯಲ್ಲೇ ವಕೀಲನ ಒಂದು ಕಾರ್ನಲ್ಲಿ ಶವ ಏನ್ ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕರಣದ ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಕಾರ್ ನಿಂತಿತ್ತು ನೋಡಿ, ಆ ನೈಸ್ ರಸ್ತೆಯ ಈ ಕನಕಪುರ ನೈಸ್ ರಸ್ತೆಯಲ್ಲಿ ಕಾರ್ ನಿಂತಿತ್ತಲ್ಲ, ಅದರಿಂದ 200 ಮೀಟರ್ ದೂರದಲ್ಲಿ ಮೃತದೇಹ ಬಿದ್ದಿತ್ತು. ಕಾಲಿನ ಹಲವೆಡೆ ಅಪಘಾತವಾದ ಗುರುತಿದ್ರು ಕೂಡ ಈ ತರಹದ ಈಗ ಮೃತದೇಹ ಸಿಕ್ಕಿ ಆದ್ರೆ 200 ಮೀಟರ್ ದೂರದಲ್ಲಿ ಸಿಕ್ಕಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಇದು ನಿನ್ನೆ ಸಂಜೆ 7:30ರಿಂದ 8 ಗಂಟೆ ಸುಮಾರಿಗೆ ಈ ಮೃತದೇಹ ಪತ್ತಾಗಿದ್ದು, ಕಾರ್ ಟಚ್ ಆದ ವಿಚಾರಕ್ಕೆ ಏನಾದ್ರೂ ಗಲಾಟೆ ಆಗಿ ಮರ್ಡರ್ ಆಯ್ತಾ ಅಥವಾ ಹಳೆ ದ್ವೇಷ ಏನಾದ್ರೂ ಇತ್ತಾ, ಯಾರಾದ್ರೂ ಟಾರ್ಗೆಟ್ ಮಾಡಿ ಚೇಸ್ ಮಾಡ್ಕೊಂಡು ಹೋಗಿ ಮರ್ಡರ್ ಮಾಡಿದ್ರ, ಪ್ರೀ ಪ್ಲಾನ್ ಆಗಿ ಏನಾದ್ರೂ ಕೊಲೆ ಮಾಡಿದ್ರೆ ಎನ್ನುವಂತ ಆಂಗಲ್ ನಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದೇ ಘಟನಾ ಸ್ಥಳಕ್ಕೆ ಕೆಂಗೇರಿ ಪೊಲೀಸರು ಹೋಗಿ ಅಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕೂಡ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ಸದ್ಯ ಕೊಲೆ ಕೇಸ್ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಅನುಮಾನ ಬಂದಿರುವ ಕಾರಣ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜಗದೀಶ್ ಹಿನ್ನೆಲೆ ಏನು ಎನ್ನುವಂಥದ್ದನ್ನ ಇನ್ನೂ ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ. ನೈಸ್ ರಸ್ತೆಯಲ್ಲಿ ವಕೀಲನ ಮೃತದೇಹ ಪತ್ತೆಯಾಗಿದೆ. ಜಗದೀಶ್ ಎಂಬ ವಕೀಲ ಶವವಾಗಿ ಪತ್ತೆಯಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಬನ್ನೇರುಘಟ್ಟ ಕನಕಪುರ ನೈಸ್ ರಸ್ತೆಯಲ್ಲಿ ಈ ಶವ ಪತ್ತೆಯಾಗಿದೆ. ಕಿಯಾ ಕಾರ್ನಲ್ಲಿ ಬರ್ತಾ ಇದ್ದಂತಹ ವಕೀಲ ಜಗದೀಶ್ ಕಾರು ನಿಂತಿದ್ದ 200 ಮೀಟರ್ ದೂರದಲ್ಲಿ ಮೃತದೇಹ ಪತ್ತೆಯಾಗಿದೆ. ಕಾರು ಟಚ್ಚಾದ ವಿಚಾರಕ್ಕೆ ಗಲಾಟೆಯಾಗಿ ಕೊಲೆ ಆಯ್ತಾ ಅಥವಾ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಲಾಗಿದೆಯಾ, ಇಲ್ಲ ಇದು ಅಪಘಾತವಾ ಎಂಬುದರ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಧ್ರುವ ಫೋನ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಇದು ಮೇಲ್ನೋಟಕ್ಕೆ ಕೊಲೆ ಇರಬಹುದಾ ಅನ್ನೋ ಅನುಮಾನಗಳು ಮೂಡ್ತಾ ಇದ್ದಾವೆ. ಏನೆಲ್ಲ ಡೀಟೇಲ್ಸ್ ಇದೆ ಈ ಪ್ರಕರಣದಲ್ಲಿ? ಶ್ರೀಲಕ್ಷ್ಮಿ, ಈಗ ಪೊಲೀಸರು ಕೂಡ ಈ ಪ್ರಕರಣದಲ್ಲಿ ಕೊಲೆ ಆಗಿರ್ಬೋದು ಎನ್ನುವಂತ ಅನುಮಾನ ರೀತಿಯಲ್ಲೇ ವಕೀಲನ ಒಂದು ಕಾರ್ನಲ್ಲಿ ಶವ ಏನ್ ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕರಣದ ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಕಾರ್ ನಿಂತಿತ್ತು ನೋಡಿ, ಆ ನೈಸ್ ರಸ್ತೆಯ ಈ ಕನಕಪುರ ನೈಸ್ ರಸ್ತೆಯಲ್ಲಿ ಕಾರ್ ನಿಂತಿತ್ತಲ್ಲ, ಅದರಿಂದ 200 ಮೀಟರ್ ದೂರದಲ್ಲಿ ಮೃತದೇಹ ಬಿದ್ದಿತ್ತು. ಕಾಲಿನ ಹಲವೆಡೆ ಅಪಘಾತವಾದ ಗುರುತಿದ್ರು ಕೂಡ ಈ ತರಹದ ಈಗ ಮೃತದೇಹ ಸಿಕ್ಕಿ ಆದ್ರೆ 200 ಮೀಟರ್ ದೂರದಲ್ಲಿ ಸಿಕ್ಕಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಇದು ನಿನ್ನೆ ಸಂಜೆ 7:30ರಿಂದ 8 ಗಂಟೆ ಸುಮಾರಿಗೆ ಈ ಮೃತದೇಹ ಪತ್ತಾಗಿದ್ದು, ಕಾರ್ ಟಚ್ ಆದ ವಿಚಾರಕ್ಕೆ ಏನಾದ್ರೂ ಗಲಾಟೆ ಆಗಿ ಮರ್ಡರ್ ಆಯ್ತಾ ಅಥವಾ ಹಳೆ ದ್ವೇಷ ಏನಾದ್ರೂ ಇತ್ತಾ, ಯಾರಾದ್ರೂ ಟಾರ್ಗೆಟ್ ಮಾಡಿ ಚೇಸ್ ಮಾಡ್ಕೊಂಡು ಹೋಗಿ ಮರ್ಡರ್ ಮಾಡಿದ್ರ, ಪ್ರೀ ಪ್ಲಾನ್ ಆಗಿ ಏನಾದ್ರೂ ಕೊಲೆ ಮಾಡಿದ್ರೆ ಎನ್ನುವಂತ ಆಂಗಲ್ ನಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದೇ ಘಟನಾ ಸ್ಥಳಕ್ಕೆ ಕೆಂಗೇರಿ ಪೊಲೀಸರು ಹೋಗಿ ಅಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕೂಡ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ಸದ್ಯ ಕೊಲೆ ಕೇಸ್ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಅನುಮಾನ ಬಂದಿರುವ ಕಾರಣ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜಗದೀಶ್ ಹಿನ್ನೆಲೆ ಏನು ಎನ್ನುವಂಥದ್ದನ್ನ ಇನ್ನೂ ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ.